ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ 2025 ಸೆಪ್ಟೆಂಬರ್ 21ರಂದು ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆ ದಿನದಂದು ಸಂಭವಿಸುವ ಈ ಸೂರ್ಯಗ್ರಹಣವು 2025 ಕೊನೆಯ ಸೂರ್ಯಗ್ರಹಣವಾಗಿದೆ. ಈ ಸೂರ್ಯಗ್ರಹಣದ ಪ್ರಭಾವದಿಂದ 12 ರಾಶಿಯ ಜನರ ಮೇಲೆ ಒಳ್ಳೆಯ ಪ್ರಭಾವವನ್ನು ಮತ್ತು ಪರಿಣಾಮವನ್ನು ಬೀರಲಿದೆ. ಆದರೆ ವಿಶೇಷವಾಗಿ 12 ರಾಶಿ ಚಕ್ರಗಳ ಜನರಲ್ಲಿ ಈ 8 ರಾಶಿಯವರ ಮೇಲೆ ವಿಶೇಷವಾದ ಅತ್ಯದ್ಭುತ ಪ್ರಭಾವವನ್ನು ತೋರಲಿದೆ ಮತ್ತು ಈ ರಾಶಿಯವರಿಗೆ ಲಕ್ ಚೇಂಜ್ ಆಗಲಿದೆ. ಗ್ರಹಣದ ಸಮಯವನ್ನು ಧಾರ್ಮಿಕ ಮತ್ತು ಜ್ಯೋತಿಷ್ಯಶಾಸ್ತ್ರ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. 2025 ಕೊನೆಯ ಸೂರ್ಯಗ್ರಹಣವು ಯಾವಾಗ ಸಂಭವಿಸಲಿದೆ ಮತ್ತು ಇದರ ಸಮಯವೇನು ಹಾಗೂ ಯಾವ ಪ್ರದೇಶದಲ್ಲಿ ಈ ಗ್ರಹಣವು ಗೋಚರಿಸಲಿದೆ ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇವೆ. ಜೊತೆಗೆ ಈ 8 ಅದೃಷ್ಟ ರಾಶಿಗಳ ಬಗ್ಗೆಯೂ ತಿಳಿಸಿಕೊಡ್ತೇವೆ. ಹಾಗಾಗಿ ಎಲ್ಲೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವಾಗುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಇಲ್ಲಿ ನಮ್ಮ ದಿನ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯಿದಿರಿ. ಹಾಗಾಗಿ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಭಾಗಶಃ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆಯ ದಿನ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಸಂಭವಿಸಲಿದೆ. ಈ ಗ್ರಹಣವು ಕೆಲವು ರಾಶಿಯವರಿಗೆ ಕತ್ತಲೆಯನ್ನು ನಿರ್ಮಿಸಿದರೆ ಇನ್ನು ಕೆಲವು ರಾಶಿಗಳಿಗೆ ಕಷ್ಟಗಳನ್ನು ದೂರ ಮಾಡುತ್ತದೆ. ಈ ವರ್ಷದ ಕೊನೆಯ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಯ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಎಂದು ನೋಡೋಣ ಬನ್ನಿ. 12 ರಾಶಿ ಚಕ್ರಗಳಲ್ಲಿ ಈ 8 ಅದೃಷ್ಟ ರಾಶಿಯ ಮೊದಲನೇ ರಾಶಿ ಮೇಷರಾಶಿ. ಈ ರಾಶಿಯವರಿಗೆ ಮಹಾಲಯ ಅಮಾವಾಸ್ಯೆಯ ಪ್ರಭಾವದಿಂದ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಕೋರ್ಟು ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಅನೇಕ ರೀತಿಯ ಎಲ್ಲ ರೀತಿಯ ವಿಷಯಗಳಲ್ಲಿ ಯಶಸ್ಸನ್ನು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ. ಇಲ್ಲಿಯವರೆಗೂ ಇದ್ದ ಅಡೆತಡೆಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಬರೀ ಯಶಸ್ಸನ್ನು ಕಾಣುವಿರಿ. ನೀವು ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೂ ಸಹ ಯಶಸ್ಸನ್ನು ಕಾಣ್ತೀರಾ. ಜೊತೆಗೆ ಉತ್ತಮವಾದ ಧನಲಾಭವನ್ನು ಸಹ ನೀವು ಕಾಣ್ತೀರಾ. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಮೇಷರಾಶಿಯವರಿಗೆ ಆರೋಗ್ಯದ ಭಾಗ್ಯ ಯಶಸ್ಸು ಖಂಡಿತ ಸಿಗಲಿದೆ. ಜೊತೆಗೆ ಕುಟುಂಬದಲ್ಲಿ ಯಾವುದೇ ಕಲಹ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷ ಆನಂದದಿಂದ ಜೀವನವನ್ನು ನಡೆಸುವಿರಿ. ಅಷ್ಟೊಂದು ಅದೃಷ್ಟ ಈ ಸೂರ್ಯಗ್ರಹಣವು ನಿಮಗೆ ತಂದುಕೊಡಲಿದೆ. ಹಾಗೂ ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಸೂರ್ಯಗ್ರಹಣವು ತುಂಬಾ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಲಿದೆ. ಹಣದ ಸಂಪಾದನೆಯಲ್ಲಿ ಉತ್ತಮವಾದ ವಾತಾವರಣ ಸಿಗಲಿದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾದ ಸಮಯ ಸಿಗಲಿದೆ. ಸಮಾಜದಲ್ಲಿ ಗೌರವ ಪ್ರೀತಿ ಪ್ರತಿಷ್ಠೆ ಹೆಚ್ಚಾಗಲಿದೆ. ಈ ಅದೃಷ್ಟದ ಭಾಗ್ಯದಿಂದ ನಿಮ್ಮ ಕನಸುಗಳನ್ನು ಈಡೇರಿಸುವಲ್ಲಿ ಸಹಾಯ ಮಾಡುತ್ತದೆ. ಈ ಗ್ರಹಣವು ನಿಮ್ಮ ಭವಿಷ್ಯದ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಮತ್ತು ಕುಟುಂಬದಲ್ಲಿ ನಿಮಗೆ ಉತ್ತಮವಾದ ಸ್ಥಾನವನ್ನು ಸಿಗಲಿದೆ. ನೀವೇನಾದರೂ ಈ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು ವೇಳೆ ಪ್ರಾರಂಭಿಸಿದ್ದೇ ಆದರೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭವಾಗುವುದು. ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಆದರೆ ವೃಷಭ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ. ಮತ್ತು ವೃಷಭ ರಾಶಿಯವರಿಗೆ ಅತ್ಯುತ್ತಮ ಲಾಭ ಸಿಗಬಹುದು. ಹಲವಾರು ವರ್ಷಗಳಿಂದ ಅಪೂರ್ಣಗೊಂಡ ಕೆಲಸಗಳು ಈ ರಾಶಿಯವರಿಗೆ ಈ ಸಮಯದಲ್ಲಿ ಪೂರ್ಣಗೊಳ್ಳುವಂಥ ಉತ್ತಮವಾದ ಶುಭಯೋಗವೂ ಕೂಡ ಬಂದಿದೆ. ಹಾಗೂ ನೀವೇನಾದರೂ ಕನ್ಯಾ ರಾಶಿಯವರೇ ಆಗಿದ್ದರೆ ಈ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ನಿಮಗೆ ಹೆಗ್ಗಳಿಕೆ ಜೀವನ ಸಿಗಲಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸಿನ ಜೊತೆಗೆ ಧನ ಸಂಪತ್ತು ಸಿಗಲಿದೆ. ನಿಮ್ಮನ್ನು ನೋಡಿ ಹೆಗ್ಗಳಿಕೆಯನ್ನು ಕಂಡು ಖುಷಿ ಪಡುವವರಿಗಿಂತ ಹುಡ್ಕೊಳ್ಳೋರೇ ಜಾಸ್ತಿ. ಆ ಥರ ನಿಮ್ಮ ಜೀವನದಲ್ಲಿ ಯಶಸ್ಸು, ಹಣ, ಹೆಸರು, ಕೀರ್ತಿ, ಹಿರಿಮೆಯ ಜೀವನ ಕಾಣುವಿರಿ. ಸಮಾಜದ ಹಿರಿಯರಿಂದ ಒಳ್ಳೆಯ ಸಮಾಚಾರವನ್ನು ಕೇಳುವಿರಿ. ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಈ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಅನುಕೂಲಕರ ವಾತಾವರಣವನ್ನು ನೋಡುವಿರಿ. ಹಾಗೂ ವ್ಯಾಸಂಗ ಮಾಡುತ್ತಿರುವ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಲಿದೆ ಮತ್ತು ಕನ್ಯಾ ರಾಶಿಯ ನಿರುದ್ಯೋಗಿಗಳಿಗೆ ಉತ್ತಮವಾದ ಸಮಯ ಸಿಗಲಿದೆ. ಒಟ್ಟಿನಲ್ಲಿ ಈ ಅಮಾವಾಸ್ಯೆ ಸೂರ್ಯಗ್ರಹಣವು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡಲಿದೆ. ಹಾಗೂ ನಾಲ್ಕನೇದಾಗಿ ತುಲಾರಾಶಿ. ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ತುಂಬ ಲಾಭ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ.
ಕೆಲಸದ ಕ್ಷೇತ್ರಗಳಲ್ಲಿ ಇವರ ಪ್ರತಿಭೆ ಬೆಳಕಿಗೆ ಬರಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ. ಸಮಾಜದಲ್ಲಿ ತುಲಾ ರಾಶಿಯವರಿಗೆ ಉತ್ತಮವಾದ ಗೌರವ ಸ್ಥಾನಮಾನ ಸಿಗಲಿವೆ. ಈ ರಾಶಿಯವರಿಗೆ ಬಂಧು ಮಿತ್ರರು ಪ್ರೀತಿಯಿಂದ ಕಾಣುವರು. ಜೊತೆಗೆ ಕುಟುಂಬದಲ್ಲಿ ಇವರಿಗೆ ಗೌರವ ಸಿಗಲಿದೆ. ತುಲಾ ರಾಶಿಯ ಜನರಿಗೆ ಆರೋಗ್ಯ ಸಮಸ್ಯೆಗಳಿದ್ರೆ ಈ ಅಮಾವಾಸ್ಯೆಯ ಸೂರ್ಯಗ್ರಹಣದ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಅನುಕೂಲಕರವಾದ ಸುಧಾರಣೆಯನ್ನು ಕಾಣುವರು ಮತ್ತು ಕುಟುಂಬ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುವಲ್ಲಿ ಈ ಅಮಾವಾಸ್ಯೆ ಸೂರ್ಯಗ್ರಹಣವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರಲಿದೆ. ಜೊತೆಗೆ ತುಲಾ ರಾಶಿಯವರಿಗೆ ಆಕಸ್ಮಿಕ ಧನಲಾಭವು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ. ಒಟ್ಟಿನಲ್ಲಿ ಅಮಾವಾಸ್ಯೆ ಸೂರ್ಯಗ್ರಹಣವು ತುಲಾ ರಾಶಿಯವರಿಗೆ ಅದೃಷ್ಟದ ಲಾಭದಾಯಕ ಸಮಯವನ್ನು ಸೃಷ್ಟಿಸಲಿದೆ. ಹಾಗೂ 5ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ಕುಟುಂಬದಲ್ಲಿದ್ದ ವಿವಾದಗಳು ಈ ಅಮಾವಾಸ್ಯೆ ಗ್ರಹಣದಿಂದ ದೂರವಾಗಲಿವೆ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಲಾಭದ ಜೊತೆಗೆ ಯಶಸ್ಸನ್ನು ಕಾಣುವರು. ಈ ಅಮಾವಾಸ್ಯೆ ಗ್ರಹಣದ ಪ್ರಭಾವದಿಂದ ರಾಜಯೋಗವು ಕೂಡಿಬರುವುದು. ಶುಭ ಕಾರ್ಯಗಳನ್ನು ಮಾಡುವಂಥ ಅದೃಷ್ಟದ ಭಾಗ್ಯ ಒಲಿದು ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲಿತಾಂಶವನ್ನು ಕಾಣುವರು. ಲಾಭದ ಜೊತೆಗೆ ಉತ್ತಮವಾದ ಶುಭ ವಿಷಯಗಳು ನಿಮಗೆ ಸಂತೋಷವನ್ನು ತರುತ್ತದೆ. ಯಾವುದೇ ಒಂದು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವುದು ಮತ್ತು ಸಮಾಜದಲ್ಲಿ ಗೌರವದ ಜೊತೆಗೆ ಪ್ರೀತಿಯು ಶುಭ ಸಮಾಚಾರಗಳನ್ನು ನಿಮ್ಮ ಪಾಲಾಗಲಿವೆ. ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳಿಗೆ ಪರಿಹಾರವನ್ನು ನೀಡಬಹುದು. ನಿಮಗೆ ಕೋರ್ಟು ಕಚೇರಿ ವಾದ ವಿವಾದಗಳಲ್ಲಿ ವಿಜಯದ ಪತಾಕೆಯನ್ನು ಹಾರಿಸುವಿರಿ. ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕಳೆದು ಆಕಸ್ಮಿಕ ಧನಲಾಭವನ್ನು ಕಾಣುವಿರಿ. ಹಾಗೂ 6ನೇದಾಗಿ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರಿಗೆ ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವವು ಧನಸ್ಸು ರಾಶಿಯವರಿಗೆ ಉತ್ತಮವರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಲಿದೆ. ಈ ರಾಶಿಯ ಜನರಿಗೆ ಕೆಲಸದಲ್ಲಿ ಉತ್ತಮ, ಮಾತಿನಲ್ಲಿ ಉತ್ತಮ, ಹಣದಲ್ಲಿ ಉತ್ತಮ, ಇನ್ನೂ ಅನೇಕ ವಿಚಾರದಲ್ಲಿ ಉತ್ತಮರಾಗಿ ಹೊರಹೊಮ್ಮಲಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ. ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ವಾಹನ, ಮನೆ, ಬಂಗಾರ ಖರೀದಿಸುವಂಥ ಯೋಗ ಪ್ರಾಪ್ತಿಯಾಗಲಿದೆ. ಧನಸ್ಸು ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ರಾಶಿಯ ಜನರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ. ಸಮಾಜದಲ್ಲಿ ಇವರಿಗೆ ಹೊಸ ಪರಿಚಯಗಳು ಆಗಲಿದೆ. ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಿಸಲಿದೆ. ಕುಟುಂಬ ಸದಸ್ಯರಲ್ಲಿ ಅಡೆತಡೆಗಳು ಇದ್ದರೆ, ಕಲಹಗಳು ಇದ್ದರೆ, ಸಮಸ್ಯೆಗಳು ಇದ್ದರೆ ದೂರವಾಗಿ ಐಷಾರಾಮಿ ಜೀವನವನ್ನು ನಡೆಸುವಂಥ ಯೋಗ ಈ ಅಮಾವಾಸ್ಯೆಯ ಸೂರ್ಯಗ್ರಹಣವು ತಂದುಕೊಡಲಿದೆ. ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ಈ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಉತ್ತಮರಲ್ಲಿ ಉತ್ತಮರಾಗಿ ಈ ಜೀವನವನ್ನು ತಂದುಕೊಡಲಿದೆ. ಮತ್ತು 7ನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಹಿರಿಮೆಯ ಜೀವನವೂ ಸಿಗಲಿದೆ. ಈ ಸೂರ್ಯಗ್ರಹಣದ ಪ್ರಭಾವದಿಂದ ಆನಂದಮಯ ಸಮಯವನ್ನು ಅನುಭವಿಸುವರು. ರಾಜವೈಭೋಗದಿಂದ ಜೀವನ ನಡೆಸುವಲ್ಲಿ ಯಾವುದೇ ಅನುಮಾನ ಬೇಡ. ಈ ಸೂರ್ಯಗ್ರಹಣದಿಂದ ಪ್ರಗತಿಯನ್ನು ಕಾಣುವಿರಿ. ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿರುತ್ತವೆ. ನಿರ್ಣಾಯಕ ಸಮಯದಲ್ಲಿ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ. ಜೊತೆಗೆ ಮನೆಯಲ್ಲಿ ದೈವಿಕ ಕಾರ್ಯಗಳನ್ನು ನಿರ್ವಹಿಸುತ್ತೀರಿ. ದೂರ ಪ್ರಯಾಣದ ಪ್ರಯತ್ನಗಳನ್ನು ಒಳ್ಳೆಯ ಫಲಗಳನ್ನು ನೀಡುತ್ತವೆ. ಈ ಸೂರ್ಯಗ್ರಹಣದ ಸಮಯವು ನಿಮಗೆ ತುಂಬ ಅನುಕೂಲಕರ ವಾತಾವರಣವನ್ನು ನೀಡುತ್ತದೆ. ಆಕಸ್ಮಿಕ ಧನಲಾಭದ ಸೂಚನೆಗಳಿವೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕಾಣುವಿರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ಮಕರ ರಾಶಿಯವರ ಜೀವನದಲ್ಲಿ ನಡೆಯುತ್ತದೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಇದು ಯಶಸ್ಸಿನ ಮತ್ತು ಹಿರಿಮೆಯ ಜೀವನವನ್ನು ತಂದುಕೊಡುವಲ್ಲಿ ಸೂರ್ಯಗ್ರಹಣ ತುಂಬ ಪ್ರಭಾವವನ್ನು ಬೀರಲಿದೆ. ಹಾಗೂ 8ನೇದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ತುಂಬ ಮಂಗಳಕರವಾಗಲಿದೆ ಮತ್ತು ಶುಭ ಕಾರ್ಯಗಳನ್ನು ನಡೆಸುವಂಥ ಯೋಗ ಕೂಡಿ ಬರಲಿದೆ. ಜೊತೆಗೆ ನಿಮ್ಮ ಹಣಕಾಸಿನಲ್ಲಿ ಹೆಚ್ಚಳಾಗುವಂಥ ಸಮಯ ಕೂಡ ಬಂದಿದೆ. ಮೀನರಾಶಿಯವರಿಗೆ ಎಲ್ಲ ಕ್ಷೇತ್ರದಲ್ಲೂ ನಿಮ್ಮ ಶ್ರೇಷ್ಠತೆ ಹೆಚ್ಚಾಗುತ್ತದೆ. ಈ ಅಮಾವಾಸ್ಯೆ ಸೂರ್ಯಗ್ರಹಣದ ಪ್ರಭಾವದಿಂದ ಉತ್ತಮ ಧನಲಾಭವಾಗಲಿದೆ. ಮೀನರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆಗಳು ಇದ್ದರೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ದೂರವಾಗಿ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿದೆ. ಮೀನರಾಶಿಯವರಿಗೆ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದರೂ ಕೆಲಸವನ್ನು ಸಕಾಲಕ್ಕೆ ಪೂರ್ಣಗೊಳ್ಳಲಿವೆ. ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ವಿವಿಧ ಮೂಲಗಳಿಂದ ಆದಾಯ ಮೂಲಗಳು ತೆರೆಯಲಿವೆ. ಕುಟುಂಬದ ಸದಸ್ಯರ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುವಿರಿ. ಮೀನರಾಶಿಯವರು ನೀವೇನಾದರೂ ಕೆಲಸ ಕಾರ್ಯಗಳನ್ನು ಹಾಗೂ ವ್ಯವಹಾರಗಳನ್ನು ಧೈರ್ಯದಿಂದ ಮುನ್ನಡೆಸಿದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸೂರ್ಯಗ್ರಹಣ ಅಮಾವಾಸ್ಯೆಯ ಪ್ರಭಾವದಿಂದ ಮನೆಯಲ್ಲಿ ಶುಭ ಕಾರ್ಯವೊಂದು ನಡೆಯುವಂಥ ಭಾಗ್ಯ ಒಲಿದು ಬರಲಿದೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪ್ರಭಾವದಿಂದ ಹೆಚ್ಚಿನ ಮಂಗಳಕರವಾಗಲಿದೆ.
ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಸೆಪ್ಟೆಂಬರ್ 21ನೇ ತಾರೀಕು 2025ರಲ್ಲಿ ಭಾದ್ರಪದ ಮಾಸದಲ್ಲಿ ಭಾನುವಾರ ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3 ಗಂಟೆ 24 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಈ ಸೂರ್ಯಗ್ರಹಣವು ಯಾವ ಪ್ರದೇಶದಲ್ಲಿ ಗೋಚರಿಸುತ್ತದೆ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ದಕ್ಷಿಣ ಪೆಸಿಫಿಕ್ ಸಾಗರ, ಆಫ್ರಿಕಾದ ಕೆಲವು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಗೋಚರಿಸಲಿದೆ. ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು 4 ಗಂಟೆ 24 ನಿಮಿಷಗಳ ಕಾಲ ಇರುತ್ತೆ. ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಹಿಡಿಯುವುದರಿಂದ ಇಲ್ಲಿ ಸೂರ್ಯ ರಾತ್ರಿ ಸಮಯದಲ್ಲಿ ಅಸ್ತನಾಗಿರುವುದರಿಂದ ಭಾರತಕ್ಕೆ ಯಾವುದೇ ರೀತಿ ಸೂತಕ ಇರುವುದಿಲ್ಲ. ಆದರೆ ಎಲ್ಲಾದರೂ ಸೂರ್ಯಗ್ರಹಣ ಸಂಭವಿಸಿದರೆ ಅಥವಾ ಯಾವುದೇ ಚಂದ್ರಗ್ರಹಣ ಸಂಭವಿಸಿದರೆ ಭಾರತದಲ್ಲಿ ಗೋಚರ ಇಲ್ಲದೇ ಇದ್ರೂ ಕೂಡ ಅದರ ಪ್ರಭಾವ ಭೂಮಂಡಲದ ಮೇಲೆ ಇದ್ದೇ ಇರುತ್ತೆ. ಈ ಗ್ರಹಣದ ಪ್ರಭಾವವು ನಮ್ಮೆಲ್ಲರ ಜೀವನದ ಮೇಲೆ ಆಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.